ಆ ಹುಡುಗಿನ ಎಷ್ಟು ಪ್ರೀತಿ ಮಾಡಿದ್ದ ಅಂದ್ರ ಆಕೆನ ಬಿಟ್ಟಿರಕ್ ಆಗ್ತಿರ್ಲಿಲ್ಲ ಅವನಿಗೆ, ಅಷ್ಟು ಹಚ್ಕೊಂಡಿದ್ದ ಆ ಹುಡುಗಿಗೆ. ಆ ಹುಡುಗಿ ಹೇಳಿದ್ಲಿ, ನೀನು ನನಗೆ ಬಹಳ ಪ್ರೀತಿ ಮಾಡ್ತೀಯ ಅಂತ ನನಗೆ ಹೆಂಗೆ ಗೊತ್ತಾಗಬೇಕು. ಅವ ಹುಡುಗಂದ, ನೀ ಹೇಳ ಅದನ್ನ ತರ್ತೀನಿ ಅಂದವ. ಯು ಜಸ್ಟ್ ನೇಮ್ ಇಟ್, ಐ ವಿಲ್ ಬ್ರಿಂಗ್ ಇಟ್ ಅಂದವ. ಹುಡುಗ ಏನಂದ, ನೀ ಏನಂತಿ ಅನ್ನೋ ಅದನ್ನು ತೊಗೊಂಬರ್ತೀನಿ ನಾನು. ಅವಾಗಾರ ನಿನಗೆ ಗೊತ್ತಾಗ್ತೈತಲ್ಲ ನಾ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ. ಅವಾಗ ಆ ಹುಡುಗಿ ಏನಂತು ಅಂದ್ರ, ನೀ ನನ್ನ ಮ್ಯಾಲ ಖರೇನೆ ಪ್ರೀತಿ ಮಾಡ್ತಿದ್ರ ನಿಮ್ಮ ತಾಯಿ ಹೃದಯ ತಂದು ಕೊಡ್ಬೇಕು ನನಗ ಅಂದ್ಲಕ್ಕೆ. ಅದು ಮುದುಕಿ ಹೋಗಿ ಗುಡಿಸಲ್ದಾಗ ಮುಕ್ಕೊಂಡಿತ್ತು. ಬಡವಿ, ಏನ್ ದೊಡ್ಡ ಮನೆ ಇರಲಿಲ್ಲ, ಗಂಡ ತೀರ್ಕೊಂಡಿದ್ದ. ಇದ ಮಗನ್ನ ಜೋಪಾನ ಮಾಡಿದ್ಲು. ಮಗನ್ ದೊಡ್ಡವನು ಮಾಡಿದ್ಲಕ್ಕೆ, ತಾನು ದೊಡ್ಡಕ್ಕೆ ಆಗಿದ್ದಿಲ್ಲ, ಮಗನ್ ದೊಡ್ಡವನು ಮಾಡಿದ್ಲು. ಮಧ್ಯಾಹ್ನದಾಗ ಮುಪ್ಪಾನ ಮುದಿಕೆ ಹೋಗಿ ಮಕ್ಕೊಂಡಿತ್ತು. ಇವ ಬಂದ, ಯಪ್ಪ ಊಟ ಮಾಡಿ ಏನ ಅಂತಂದ್ಲು. ಉಂಡು ಬಂದಿನ ಹೇಳ ಅಂದೇವ. ಇದು ಸ್ವಲ್ಪ ಮಕ್ಕೊಂಡಿತ್ತು, ಜಂಪ್ ಹತ್ತಿತ್ತು ಮುದುಕಿಗೆ. ಅಡಿಗೆ ಮನ್ಯಾಗ ಹೋದವನ ಒಂದು ಚಾಕು ತಗೊಂಡು ತಾಯಿ ಎದಿಗೆ ಚುಚ್ಚಿ ತಾಯಿ ಹೃದಯ ಮೀಟದ. ಆ ತಾಯಿ ಹೃದಯ ಕೈಯಾಗ ಹಿಡ್ಕೊಂಡು ಓಡೋಡಿ 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 ಬರ್ತಿದ್ದ. ಇವು ರೋಡಿನ ಹಂಪ್ಸ್ ಇರ್ತಾವಲ್ಲ, ಅದು ಖ್ಯಾಲ್ ಆ ಕಡೆ ಇತ್ತು, ಹುಡುಗಿ ಕಡೆ ಕೆಳಗೆ ಗೊತ್ತಾಗ್ತಿದ್ದಿಲ್ಲ. ಹೃದಯ ಹಿಡ್ಕೊಂಡು ಓಡ್ತಿದ್ದ. ಹಂಪ್ಸಿಗೆ ಕಾಲೆಡಿವಿ ಬಿದ್ದ ಹುಡುಗ. ತಾನು ತಿಪ್ಪ್ಯಾಗ ಬಿದ್ದಿದ್ದ, ತಾಯಿ ಹೃದಯ ಮುಳ್ಳಾಗಿ ಬಿದ್ದಿತ್ತು. ಮುಳ್ಳಾಗಿ ಬಿದ್ದ ತಾಯಿ ಹೃದಯ ಮಗನಿಗಂತಿತ್ತು, ಯಪ್ಪ ನಿನಗೆ ಎಲ್ಲರ ಪೆಟ್ಟಾತೋನು ಅಂತ ತಾಯಿ ಹೃದಯ ಕೇಳ್ತಿತ್ತು. ಹೃದಯ ಮುಳ್ಳಾಗಿ ಬಿದ್ದೈತಿ, ಇವ ತಿಪ್ಪ್ಯಾಗಿ ಬಿದ್ದಾನ. ಮುಳ್ಳಾಗಿ ಬಿದ್ದು ಹೃದಯ ಹುಡುಗಗೆ ಕೇಳ್ತಿತ್ತು, ಮಗನಿಗೆ ಯಪ್ಪ ನಿನಗೆ ಎಲ್ಲರ ಪೆಟ್ಟಾತೇನು. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಮಗ ಚಾಕು ತೊಗೊಂಡು ಚುಚ್ಚುದ್ರ ತಾಯಿ ಹೃದಯಕ್ಕೂ ನೋವಾಗ್ಲಿಲ್ಲ. ತಾಯಿ ಹೃದಯಕ್ಕೆ ಯಾವಾಗ ನೋವಾಗ್ತೈತಿ ಅಂದ್ರ, ಸಾಯಂಕಾಲ 6 ಗಂಟೆಗೆ ದುಡಿದು ಮನೆಗೆ ಬರುವ ಮಗ ಕುಡಿದು ಮನೆಗೆ ಬಂದ ಅಂದ್ರೆ ತಾಯಿ ಹೃದಯಕ್ಕೆ ಚುಚ್ಚದಂಗ. ದುಡಿದು ಮನೆಗೆ ಬರುವ ಗಂಡ ಕುಡಿದು ಮನೆಗೆ ಬಂದ್ರೆ 6 ಗಂಟೆಕ ಹೆಣ್ಮಕ್ಕಳಿಗೆ ಚಾಕು ಚುಚ್ಚದಂಗ ಆಗ್ತೈತಿ. ಗುಣವಂತನಾಗಬೇಕಲ್ಲ ಮನುಷ್ಯ. ಏನು ದುಡಿಯುವುದು, ಸಾಯಂಕಾಲ 6 ಗಂಟೆಗೆ ಮನೆಗೆ ಬಂದ್ರೆ ಅವರಿಗೂ ಒಂದು ಸ್ವಲ್ಪ ಸಮಯ ಕೊಡಬೇಕಲ್ಲ. ಮನೆಗೆ ಬರ್ಬೇಕು 6 ಗಂಟೆಗೆ. ನಿಮಗೆ ಗೊತ್ತಿರಲಿ, 6 ಗಂಟೆ ಆತಂದ್ರೆ ಸೊಳ್ಳೆ ಮನೆ ಸೇರ್ತಾವ, ಮನುಷ್ಯರು ಸೇರೋದಿಲ್ಲ. ಕರೆಕ್ಟ್ 6 ಗಂಟೆಗೆಲ್ಲ ನೋಡ್ರಿ, ಸೊಳ್ಳೆಗಳೆಲ್ಲ ಮನೆಗಳಲ್ಲಿ ಹೋಗ್ತಾವ. ಸೊಳ್ಳೆಗಳ ಮನೆ ಸೇರ್ತಾವ, ಇವ ಸೇರೋದಿಲ್ಲ. ಹೃದಯವಂತ ಆಗೋದು ಮನುಷ್ಯ. ಕೆಡಿಸ್ಕೋಬಾರ್ದು, ದೇಹ ಕೆಡಿಸ್ಕೋಬಾರ್ದು. ಏನು ಬಳಸಬೇಕು, ಕಣ್ಣು ಬಳಸಬೇಕು, ಕೈ ಬಳಸಬೇಕು, ಮನಸ್ಸು ಬಳಸಬೇಕು. ಇದನ್ನೆಲ್ಲ ಬಳಸಬೇಕಲ್ಲ, ಜಗತ್ತಿಗೆ ಒಳ್ಳೇದಾಗಬೇಕು. ಇದು ಕೈ ಎಷ್ಟು ಅದ್ಭುತ, ಇದು ದೇವರು ಹೆಂಗ ಮಾಡಿಟ್ಟಾನ. ಸುಮ್ಮನೆ ಸ್ವಲ್ಪ ಕೈ ಬಳಸಿ ಬಿಟ್ರ ಏನೂ ಇಲ್ಲ, ಬಹಳ ಅಲ್ಲ. ಈ ಕೈಯ ಸುಮ್ಮನೆ ಇಷ್ಟ ಬೆರಳ, ಈ ಬೆರಳ ಸ್ವಲ್ಪ ಸರಿಯಾಗಿ ಬಳಸಿ ಬಿಟ್ರ ಅಜಂತ ಎಲ್ಲೋರ ನಿರ್ಮಾಣ ಆಗ್ತವ, ಹಂಪೆ ಬೇಲೂರು ಹಳೆಬೀಡುಗಳ ನಿರ್ಮಾಣ ಆಗ್ತವ. ಏನೂ ಇಲ್ಲ, ಕೈ ಬಳಸ್ಯಾರಷ್ಟೇ. ಅವರು ಬಳಸುವಿಕೆಯಲ್ಲಿರ್ತೈತಿ. ದಾನೇನ ಪಾಣಿಹಿ ನತು ಕಂಕಣೇನ. ಒಬ್ಬ ಋಷಿ ಅಂತಾನ, ನೋಡಪ್ಪ ನಿನ್ನ ಕೈ ಚಂದ ಕಾಣಬೇಕಾಗಿದ್ರ ಬಂಗಾರ ಬಳಿ ಮಾಡಿಸಿ ಹಾಕೊಂಡ್ರೆ ಕೈ ಚಂದ ಕಾಣೋದಿಲ್ಲ, ಒಳ್ಳೆ ರಿಸ್ಟ್ ವಾಚ್ ಕಟ್ಕೊಂಡ್ರೆ ಚಂದ ಕಾಣೋದಿಲ್ಲ, ಬ್ರಾಸ್ಲೆಟ್ ಮಾಡ್ಕೊಂಡ್ರೆ ಚಂದ ಕಾಣೋದಿಲ್ಲ. ಯಾವ ಕೈ ಚಂದ ಕಾಣತೈತಿ ಅಂದ್ರ ಬ್ರಾಸ್ಲೆಟ್ ಹಾಕೊಂಡ ಕೈಗಳಿಗಿಂತ, ಬಂಗಾರದ ಬಳಿ ಹಾಕೊಂಡ ಕೈಗಳಿಗಿಂತ ಹಸಿದ ಹೊಟ್ಟೆಗೊಂದು ತುತ್ತು ಕೊಡತೈತಲ್ಲ, ಅವು ನಿಜವಾದ ಕೈಗಳು. ಆ ಕೈ ಸೌಂದರ್ಯದ ಮುಂದೆ ಉಳಿದ ಕೈ ಸೌಂದರ್ಯನೇ ಇಲ್ಲ ಅಂತ. ಕಟ್ಟಬೇಕಾಗ್ತದ ಮನುಷ್ಯ, ಬಳಸಬೇಕಿದನ್ನಷ್ಟೇ. ಕಣ್ಣು ಸಣ್ಣ ಇರಬಹುದು, ಎಷ್ಟು ಸಣ್ಣ ಅದಾವು ಕಣ್ಣು, 1 ಇಂಚ್ ಕಣ್ಣು ಸಣ್ಣ ಇರಬಹುದು. ಇಡೀ ವಿಶ್ವವನ್ನೇ ನೋಡುವ ಸಾಮರ್ಥ್ಯ ಬರೇ 1 ಇಂಚ್ ಕಣ್ಣಾಗಿಟ್ಟಾನ ದೇವರು. ಕಾಲು ಸಣ್ಣ ಇರಬಹುದು, ಹಿಮಾಲಯ ಪರ್ವತವನ್ನೇ ಹತ್ತಿ ನಿಲ್ಲುವ ಸಾಮರ್ಥ್ಯ ಕಾಲಿಗೆ ಕೊಟ್ಟಾನ ದೇವರು. ಏನ್ ಅದ್ಭುತ. ನೀವೆಲ್ಲ ಈ ಫೋನ್ ಗೊತ್ತೈತಿಲ್ಲ ನಿಮಗೆ, ನೀವು ನೋಡ್ರಿ ಎಷ್ಟು ಆಶ್ಚರ್ಯ ಅಂದ್ರ, ಫೋನ್ ಕಂಡು ಹಿಡಿದವರು ಅವನ ಹೆಸರು ಗ್ರಹಾಂ ಬೆಲ್. ಆಶ್ಚರ್ಯ ಅಂದ್ರ, ಇವತ್ತೆಲ್ಲರೂ ನಾವು ಫೋನ್ ಯೂಸ್ ಮಾಡ್ತೀವಲ್ಲ, ಯಾರು ಫೋನ್ ಕಂಡು ಹಿಡಿದಿದ್ರು ಅವನಿಗೆ ಕಿವಿನ ಕೇಳ್ತಿದ್ದಿಲ್ಲ. ಗ್ರಹಾಂ ಬೆಲ್ ಅವ ಕಂಡು ಹಿಡ್ದಾನೆ, ಕಿವಿ ಕೇಳಾರ್ದ ಫೋನ್ ಕಂಡು ಹಿಡ್ದ. ಈ ಬ್ರೈಲ್ ಲಿಪಿ ಅಂತ ಐತಿ, ಕಣ್ಣು ಕಾಣ್ಲಾರ್ದವ್ ಲೂಯಿಸ್ ಬ್ರೈಲ್ ಲಿಪಿ ಕಂಡು ಹಿಡ್ದ. ಕಾಲಿಲ್ಲಾರ್ದ ಹೆಣ್ಮಗಳು
ಮೌಂಟ್ ಎವರೆಸ್ಟ್ ಹತ್ತಿದ್ಲು ಅರುಣಿಮಾ ಸಿನ್ಹಾ. ಕಾಲಿಲ್ಲಕ್ಕಿಗೆ ಹೆಣ್ಮಗಳಿಗೆ. ನೀವು ಹುಡುಗರು ಮೊಬೈಲ್ನಾಗ ಅದು ಇದು ನೋಡ್ತಿರ್ಲ, ಅರುಣಿಮಾ ಸಿನ್ಹಾನ ಬಗ್ಗೆ ನೋಡ್ರಿ. ಕಾಲ ಇರಲಿಲ್ಲ ಹೆಣ್ಮಗಳಿಗೆ, ಹುಡುಗಿಗೆ ಹಿಮಾಲಯ ಪರ್ವತ ಹತ್ತದ್ಲಕ್ಕೆ. ನಮಗೆ 2 ಕಾಲು ಚಲೋ ಅದಾವ, ಇನ್ನು ನಮ್ಮ ಮನೆ ಮ್ಯಾಳ್ಗಿ ಸಹಿತ ಹತ್ತಿಲ್ಲ ಬರೋಬ್ಬರಿ ನಾವು. ದೇವ್ರು ಎಷ್ಟು ಅದ್ಭುತ ಕೊಟ್ಟಾನ, ಇದನ್ನು ಸರಿಯಾದದಕ್ಕೆ ಬಳಸಬೇಕು ಅಂತಷ್ಟ. ಚಲೋದಕ್ಕೆ ಬಳಸಿದ್ರ ಚಲೋದಾಗ್ತೈತೆ ಅಷ್ಟೇ. ಇದನ್ನೆಲ್ಲ ಬಳಸಿ ಕಟ್ಟಬೇಕಾಗ್ತದೆ ಜಗತ್ತನ್ನ, ಊರನ್ನು ಕಟ್ಟಬೇಕು. ನಮ್ದು ಹಂಗಾಗುವುದಿಲ್ಲ. ಕಟ್ಟಿ ಮೇಲೆ ಕುಂತ್ವೇನ ಒಂದಿಷ್ಟು ಚಕ್ಕ ಆಡೋದು, ಇಸ್ಪಟ್ ಆಡೋದು, ಹಿಂಗಾದ್ರೆ ಊರು ಕಟ್ಟಕ್ಕಾಗತ್ತಾನೆ ಹೇಳ್ರಿ? ಹಿಂಗಾದ್ರೆ ದೇಶ ಕಟ್ಟಕ್ಕಾಗ್ತೈತೇನೆ ಹೇಳ್ರಿ? ಚಂತನ ಮೊಬೈಲ್ ತಗೊಂಡು ಎಲ್ಲರೂ ಗಂಡ್ಮಕ್ಳು ಹೆಣ್ಮಕ್ಳು ಅದನ್ನ ರಾತ್ರಿ 12 ಗಂಟೆ ಎಷ್ಟೋ ಮಂದಿ ಬರ್ತಾರೆ, ನನಗೆ ನಿದ್ದಿನ ಬರಲ್ಲ ನೋಡ್ರಿ ಅಪ್ಪಾರ. 12 ಗಂಟೆ ಮತ್ತೆ ಮೊಬೈಲ್ ಹಿಡ್ಕೊಂಡು ಕುಂತ್ರೆ ನಿದ್ದೆ ಹೆಂಗೆ ಬರ್ತೈತಿ ಹೇಳ್ರಿ? ಒಬ್ಬ ಹೆಣ್ಮಗಳಿಗೆ ಹೆರಿಗೆ ಆತಂತ. ಹೆರಿಗಾದ ಕೂಡಲೇ ಆ ಕಡೆ ಹುಡುಕಾಡಕತ್ತಿದ್ಲು. ಅವ್ರ ದಾದಿ ನರ್ಸ್ ಇರ್ತಾರಲ್ಲ, ಯಾವಾಗ ಕೂಸಿಲ್ಲ ಐತಿ ನೋಡು, ಕೂಸಲ್ರಿ ನನ್ನ ಮೊಬೈಲ್ ಎಲ್ಲ ಐತೆ ಅದನ್ನ ಹುಡುಕಾಕತ್ತೀನಿ ನಾನು. ಕಟ್ಟುದು ಯಾವಾಗ ದೇಶವನ್ನ, ಮನಿ ಕಟ್ಟುದು ಯಾವಾಗ? ಎಲ್ಲರೂ ಮೊಬೈಲ್ನಾಗ ಬಿಜಿ ಆದ್ರೆ ದೇಶ ಕಟ್ಟುವುದು ಯಾವಾಗ? ಊರು ಕಟ್ಟುವುದು ಯಾವಾಗ? ದೇವ್ರೇನು ಕಣ್ಣು ಕೊಟ್ಟಾನ, ಕಿವಿ ಕೊಟ್ಟಾನ, ಇದನ್ನು ಸರಿಯಾಗಿ ಬಳಸಬೇಕು. ಈ ಕೈ ಪವಿತ್ರ ಆತು ಅಂದ್ರೆ ಎಷ್ಟು ಅದ್ಭುತ ಸಾಮರ್ಥ್ಯ ಈ ಕೈಯೊಳಗೆ ಬರ್ತೈತಿ ಅಂದ್ರ, ಬಿಸ್ಮಿಲ್ಲಾ ಖಾನ್ ಅಂತ ಹೇಳಿ ಒಬ್ಬರು ಶಹನಾಯಿ ವಾದಕರಿದ್ದರು. ನೀವು ಹೆಸರು ಕೇಳಿರ್ಬೇಕಿದೆ, ಬಿಸ್ಮಿಲ್ಲಾ ಖಾನ್. ಬಿಸ್ಮಿಲ್ಲಾ ಖಾನ್ರು ಅವರಿಗೆ ಭಾರತದ ಅತ್ಯಂತ ಶ್ರೇಷ್ಠ ಪ್ರಶಸ್ತಿ ಭಾರತ ರತ್ನ ಕೊಟ್ಟರು ಅವರಿಗೆ. ಒಂದು ದಿವಸ ಟಿವಿ ಅವರು ರಿಪೋರ್ಟರ್ ಬಂದು ಅವ್ರ ಮನೆ ತುಂಬ ಹಿಂಗೆ ಪ್ರಶಸ್ತಿ ಇದ್ದು, ಪ್ರಶಸ್ತಿ ಇದ್ದಾಗ ಅವ್ರ ರಿಪೋರ್ಟರ್ ಬಂದು ಕೇಳಿದ್ರಂತ, ಇಷ್ಟೆಲ್ಲ ಪ್ರಶಸ್ತಿಗಳು ಬಂದಾವಲ್ಲ, ಇದ್ರೊಳಗೆ ನಿಮಗೆ ಅತ್ಯಂತ ಸಂತೋಷ ಕೊಟ್ಟದ್ದು ಯಾವುದು? ಅದನ್ನು ತಗೊಂಡು ಬರೀ ಮುಟ್ಟಿ ತೋರಿಸ್ರಿ ನಮಗ ಅಂದ್ರು. ಭಾಳ ವಯಸ್ಸಾಗಿತ್ತು ಬಿಸ್ಮಿಲ್ಲಾ ಖಾನ್ರಿಗೆ. ಎದ್ದು ಹೊಂಟಿದ್ರು ಅವರು, ಜೋಲಿ ಹೋಗ್ತಿತ್ತು. ಅವ ರಿಪೋರ್ಟರ್ ಅಂದ, ಬಹುಶಃ ಭಾರತ ರತ್ನ ಕೊಟ್ಟಿದ್ರಲ್ಲ ಆ ಅವಾರ್ಡ್ ತರಬಹುದು ಇವರು ಅಂತ. ಬಿಸ್ಮಿಲ್ಲಾ ಖಾನ್ರು ಭಾರತ ರತ್ನ ಕೊಟ್ಟಿದ್ರಲ್ಲ ಆ ಅವಾರ್ಡ್ ತರಲಿಲ್ಲ. ಹೋಗಿ ಒಂದು ಮುರುಕ ಕಪಾಟಿತ್ತು, ಆ ಕಪಾಟ ತೆಗೆದು ಅದರೊಳಗೊಂದು ಹರಿದ ಜಾಕೆಟ್ ಇತ್ತು, ಅದನ್ನು ತಗೊಂಡು ಬಂದು ಆ ರಿಪೋರ್ಟ್ಗೆ ತೋರಿಸಿದ್ರಂತ. ಹಿಂಗೆ ಹಣಿಗೆ ಹಚ್ಕೊಂಡು ನಮಸ್ಕಾರ ಮಾಡಿ, ನನ್ನ ಜೀವನದೊಳಗೆ ಇದು ಅತ್ಯಂತ ಶ್ರೇಷ್ಠ ಪ್ರಶಸ್ತಿ ಅಂದ್ರು ಬಿಸ್ಮಿಲ್ಲಾ ಖಾನ್ರು. ರಿಪೋರ್ಟರ್ಗೆ ಆಶ್ಚರ್ಯ ಆಯ್ತು. ಅಲ್ಲ, ಪದ್ಮಶ್ರೀ ಸಿಕ್ಕೈತಿ, ಪದ್ಮಭೂಷಣ ಬಂದೈತಿ, ಭಾರತ ರತ್ನ ಬಂದೈತಿ, ಈ ಪ್ರಶಸ್ತಿಗಳು ನಿಮಗೆ ಸಂತೋಷ ಕೊಟ್ಟಿಲ್ಲ, ಯಾವ್ದೋ ಒಂದು ಹರ್ಕ್ ಜಾಕೆಟ್ ತೋರ್ಸಕತ್ತೀರಲ್ಲ. ಅವಾಗ ಇದೇನಂತ ಸಂತೋಷ ಕೊಟ್ಟೈತಿ ನಿಮಗ? ಅವಾಗ ಬಿಸ್ಮಿಲ್ಲಾ ಖಾನ್ ಹೇಳಿದ್ರಂತ ರಿಪೋರ್ಟರ್, ನೋಡ್ರಿ ಈ ಜಾಕೆಟ್ ಐತಲ್ಲ, ನಾನು ಬಹಳ ಸಣ್ಣ ಹುಡುಗಿದ್ದೆ, ಸ್ವಾತಂತ್ರ್ಯ ಹೋರಾಟ ನಡೆದಿತ್ತು, ಅಲ್ಲಿ ಒಬ್ಬ ವ್ಯಕ್ತಿ ಭಾಷಣ ಮಾಡಕ್ ಬಂದಿದ್ದ, ನಾನು ಶಹನಾಯಿ ಬಾರಿಸಿದೆ, ಶಹನಾಯಿ ಬಾರಿಸುವಾಗ ಈ ಜಾಕೆಟ್ ಹಾಕೊಂಡಿದ್ದೆ, ಅವ ನನ್ನ ಶಹನಾಯಿ ಮುಗಿದ ಮೇಲೆ ನನ್ನ ಬೆನ್ನು ತಟ್ಟಿ, ಈ ಜಾಕೆಟ್ ಹಾಕೊಂಡಿದ್ ನಾನು ಬೆನ್ನು ತಟ್ಟಿ, ಬಹುತ್ ಬಡಿಯಾ, ಬಹುತ್ ಅಚ್ಚಾ ಹೈ, ನೀನು ಬಹಳ ಚಂದ ಬಾರಿಸಿ ಅಂತ ನನ್ನ ಬೆನ್ನು ತಟ್ಟಿ ಹೇಳಿದ್ದ. ಅವ ಜಾಕೆಟ್ ಮುಟ್ಟಿದ್ದು. ಅಂಥ ವ್ಯಕ್ತಿ ಮುಟ್ಟ್ಯಾನ. ಯಾರ ಜಾಕೆಟ್ ಮುಟ್ಟಿದ್ರು ಅಂದ್ರ, ಇದು ಜಾಕೆಟ್ ಯಾಕೆ ಬಹಳ ಅಷ್ಟು ಪವಿತ್ರ ಅಂದ್ರ, ಪಾಕೆಟ್ ಇಲ್ಲದ ಗಾಂಧಿ ನನ್ನ ಜಾಕೆಟ್ ಮುಟ್ಟ್ಯಾನ, ಅದಕ್ಕಿದು ಇಷ್ಟು ಪವಿತ್ರ ಐತಿ ಅಂದ. ನಮ್ಮ ಯಾಕೆ ಕೈ ಪವಿತ್ರ ಆಗುವಲ್ಲ ಅಂದ್ರೆ, ನಮ್ಮ ಎಲ್ಲರೂ ಪಾಕೆಟ್ ಅದಾವ, ಎಷ್ಟು ಹಾಕಿದ್ರು ತುಂಬುದಿಲ್ಲ ನಮ್ಮ ಪಾಕೆಟ್. ನಮ್ಮ ಪಾಕೆಟ್ನಾಗೂ ಕೈ ಹೋಗ್ತಾವ, ಮಗ್ಲಿದ್ದವ್ರ ಪಾಕೆಟ್ನಾಗೂ ಕೈ ಹೋಗ್ತಾವ, ಎಷ್ಟಾದ್ರೂ ತುಂಬುವಲ್ಲು. ಮತ್ತು ನಾವ್ ಯಾರಿಗಾರ ಮುಟ್ಟಿದ್ರ ಅಷ್ಟು ಜಾಕೆಟ್ ಪವಿತ್ರ ಆಕ್ಕವನ್ ಮುಟ್ಟಿ, ನಾವು ಮುಟ್ಟಿದ್ರು ಹೋಗಿ ಜಳಕ ಮಾಡಿ ಬರ್ತಾರ, ಮತ್ತೆ ಕೋಡಿದು ಮುಟ್ಟತ್ ನನಗಂತಂದು. ಗಾಂಧಿ ಮುಟ್ಟಿದ್ದ ಅವನಿಗೆ, ಅವ ಭಾರತ ರತ್ನ ಪ್ರಶಸ್ತಿ ಬಂದಿದ್ದು ತೆಗೆದಿಟ್ಟಿದ್ದಿಲ್ಲ, ಹರಕ್ ಜಾಕೆಟ್ ಗಾಂಧಿ ಮುಟ್ಟಿದ್ದಕ್ಕೆ ಅದನ್ನ ಭಾರತ ರತ್ನದಕ್ಕಿಂತ ದೊಡ್ಡದು ಅಂತ ಜೋಪಾನ ಮಾಡಿಟ್ಟಿದ್ದ. ಮುಟ್ಟಿದ ಕೈ ಅಷ್ಟು ಪವಿತ್ರ ಇರ್ತದೆ. ಕೈ ಎಷ್ಟು ಪವಿತ್ರ ಮಾಡಕೋಬಹುದು ಮನುಷ್ಯ.